ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಟ್ ಶಶಿಶರನ್ ವ್ಲಾಗ್ಸ್. ಅಕ್ಕ ಎಷ್ಟು ದಿನ ಆಯ್ತಕ್ಕ ನೀನು ನೋಡಿ ಚೆನ್ನಾಗಿದ್ಯಾ ಅಕ್ಕ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಬಟ್ ಸ್ವಲ್ಪ ಲೈಟಾಗಿ ಹೆಡೇಕ್ ಇದೆ. ನನಗೆ ಯೂಶ್ವಲಿ ಮ್ಯಾಗ್ರೇನ್ ಅಲ್ವಾ, ಅದಕ್ಕೆ ಸ್ವಲ್ಪ ಹೆಡೇಕ್ ಇದೆ. ಬಿಸಿಲು ಕೂಡ. ನಂಗೆ ಬೆಳಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕಾಗಿದ್ದಿಲ್ಲ, ಅದಕ್ಕೆ ಇವಾಗ ಮಾಡ್ತಿದ್ದೀನಿ. ಬೆಳಗ್ಗೆ ಟಿಫಿನ್ ನಾನು ದೋಸೆ ಮಾಡಿದ್ದೆ, ಗೋಧಿ ಹಿಟ್ಟಿನ ದೋಸೆ. ಅದಕ್ಕೆ ಚಟ್ನಿ ಮಾಡಿದ್ದೆ, ಕಡಲೆ ಬೀಜ ಚಟ್ನಿ. ಮಧ್ಯಾಹ್ನ ಟೊಮೆಟೊ ಚಟ್ನಿ ಮತ್ತು ರೈಸ್ ಮಾಡ್ಕೊಂಡಿದ್ವಿ. ಮಕ್ಕಳಿಗೆಲ್ಲ ಓದಿಸ್ತಾ ಇದ್ದೆ, ಅದಕ್ಕೋಸ್ಕರ ನಾನು ವ್ಲಾಗ್ ಮಾಡೋಕ್ಕಾಗ್ತಿದ್ದಿಲ್ಲ. ಇವಾಗ ತಲೆಗೆ ಎಣ್ಣೆ ಹಚ್ಕೊಳ್ಳೋಣ ಅಂದ್ಕೊಂಡ್ಬಿಟ್ಟು ವ್ಲಾಗ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಬೆಲ್ ಬಟನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ, ಅದರಿಂದ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೆ ಫ್ರೆಂಡ್ಸ್, ಇವಾಗ ಸಮ್ಮರ್ ಅಲ್ವಾ, ತುಂಬ ಚೆನ್ನಾಗಿ ನೀರು ಕುಡೀರಿ. ಮತ್ತು ನಾನು ಹೇಳ್ತಿದ್ದೀನಿ, ಬಟ್ ನಾನು ಕಮ್ಮಿ ಕುಡಿಯೋದು ನೀರು. ನಾನು ನೀರು ಕುಡಿಯೋಕ್ಕೆ ಟ್ರೈ ಮಾಡ್ತಿದ್ದೀನಿ. ಇವಾಗ ಆಲ್ಮೋಸ್ಟು ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಟ್ಟು ನೀರು ಕುಡಿತಾಯಿದ್ದೀನಿ. ತುಂಬ ಬಿಸಿಲಲ್ವಾ, ಹೀಟ್ ಆಗುತ್ತೆ. ಹಾಗೆ ಎಣ್ಣೆ ಕೂಡ ಹಚ್ಕೊಳ್ಳೋಣ ಅಂದ್ಕೊಂಡೆ ನಾನು. ಯೂಶ್ವಲಿ ಫ್ರೈಡೇಗೆ ಹಿಂದಿನ ದಿನ ನಾನು ಹಚ್ಕೊಳ್ತೀನಿ. ಫ್ರೈಡೇ ಸ್ನಾನ ಮಾಡಿದರೆ ತಲೆ ಸ್ನಾನ ಮಾಡ್ತೀನಿ. ವೀಕ್ಲಿ ಟ್ವೈಸ್ ನಾನು ತಲೆ ಸ್ನಾನ ಮಾಡೋದು. ಆಮೇಲೆ 20-25 ಡೇಸಿಗೆ ಒಂದ್ಸತಿ ಮೆಹಂದಿ ಹಚ್ಕೊಳ್ತೀನಿ. ಇವತ್ತು ತಲೆಗೆ ಎಣ್ಣೆ ಹಚ್ಕೊಳ್ಳೋಣ ಅಂದ್ಕೊಂಡು ತಲೆಗೆ ಎಣ್ಣೆ ಹಚ್ಕೊತಾ ಇದ್ದೀನಿ. ಮತ್ತು ಫ್ರೆಂಡ್ಸ್, ಇನ್ನೊಂದು ವಿಷಯ, ನಾನು ನಮ್ಮ ಮಮ್ಮಿಗೆ ಫೋನ್ ಮಾಡಿದಾಗ ಒಂದು ವಿಷಯ ಕೇಳ್ಪಟ್ಟೆ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂದ್ಕೊಂಡೆ. ಏನಿಲ್ಲ, ಈ ಚಿಕ್ಕ ಮಕ್ಕಳು ಇರ್ತಾರಲ್ವ, 2 ವರ್ಷ 3 ವರ್ಷ ಇರೋ ಮಕ್ಕಳಿಗೆಲ್ಲ ಇನ್ನೂ ಮಾತು ಬಂದಿಲ್ಲ ಅಂತಂದರೆ ಅವ್ರಿಗೆಲ್ಲ ಒಂದು ಟಿಪ್ಸ್ ಇದೆ. ಏನಂದರೆ, ಆ ಗಂಟೆ ಶಬ್ದ ಬರುತ್ತೆ ನೋಡಿ, ಆ ಗಂಟೆ ಯೂಸ್ ಮಾಡ್ಕೊಂಡ್ಬಿಟ್ಟು ನಾವು ಮಕ್ಕಳಿಗೆ ಬಾಯಿ ಬರೋ ಥರ ಮಾಡ್ಕೋಬೋದು. ಹೇಗಂದರೆ, ಮೊದಲೆಲ್ಲ ಏನು ಮಾಡ್ತಿದ್ರಂತೆ, ಗಂಟೆಯಲ್ಲಿ ನೀರು ಹಾಕ್ಬಿಟ್ಟು ಮಕ್ಕಳಿಗೆ ಕುಡಿಸ್ತಾ ಇದ್ರಂತೆ. ಸೊ ಅದರಿಂದ ಯೂಸ್ ಆಗ್ತಾಯಿತ್ತು. ಸೊ ಇದೊಂದು ನಂಬಿಕೆ, ಮುಂಚೆ ಎಲ್ಲ ಮಾಡ್ಕೊಂಡು ಬರ್ತಾಯಿದ್ರು. ಇದನ್ನು ನಮ್ಮ ಮಮ್ಮಿ ನಂಗೆ ಹೇಳಿದರು. ಸೊ ನನಗೆ ಕೇಳಿಬಿಟ್ಟು ಈವನ್ ನನಗೂ ಒಂಥರ ಕ್ಯೂರಿಯಾಸಿಟಿ ಆಯಿತು, ಹೇಗೆ ವರ್ಕ್ ಆಗುತ್ತೆ ಅಂತ. ಈವನ್ ಐ ಡೋಂಟ್ ನೋ. ಸೊ ನಾನು ನಿಮಗೆ ಹೇಳೋಣ ಅಂದ್ಕೊಂಡು ಶೇರ್ ಮಾಡಿದ್ದೀನಿ ಫ್ರೆಂಡ್ಸ್. ಇಫ್ ಇನ್ ಕೇಸ್ ಯಾವುದೋ ಮಕ್ಕಳಿಗೆ, ಅಥವಾ ಯೂಶ್ವಲಿ ಗಂಡು ಮಕ್ಕಳಿಗೆಲ್ಲ ಸ್ವಲ್ಪ ಲೇಟಾಗೇ ಬರೋದು ಮಾತುಗಳೆಲ್ಲ. ಸೊ ಹಾಗಾಗಿ ಇಫ್ ಇನ್ ಕೇಸ್ ಆ ಥರ ಏನಾರು ಇದ್ದರೆ, ನೀವು ನಿಮ್ಮ ಮನೇಲಿ ಗಂಟೆ ಇದ್ದರೆ ಅದನ್ನು ಗಂಟೆನಲ್ಲಿ ನೀರು ಹಾಕಿಬಿಟ್ಟು ನೀರು ಕುಡಿಸಿ. ಸೊ ಅದರಿಂದ ಯೂಸ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಇದೊಂದು ಟಿಪ್ ನಾನು ನಿಮ್ಗೆ ಹೇಳೋಕ್ಕೆ ಇಷ್ಟಪಟ್ಟೆ. ನಾನು ಇದು ಎಣ್ಣೆಯಲ್ಲಿ ಆಲ್ಮೋಸ್ಟ್ ಆಲ್ ಎಲ್ಲನೂ ಮಿಕ್ಸ್ ಮಾಡಿ ಮಾಡ್ತಾರೆ. ಏನಂದರೆ, ಈ ದಾಸವಾಳ ಎಲೆ ಎಲ್ಲ, ಅಲೋವೆರಾ, ಆಮೇಲೆ ಬೆಟ್ಟದ ನೆಲ್ಲಿಕಾಯಿ, ಕರಿಬೇವು, ಈ ಥರ ಎಲ್ಲನೂ ಮಿಕ್ಸ್ ಮಾಡಿಬಿಟ್ಟು ಬಾಯ್ಲ್ ಮಾಡಿ ಹಚ್ಕೊಳ್ತಾರೆ. ಬಟ್ ನಾನು ಮುಂಚೆ ಅದನ್ನು ಹಚ್ಕೊಳ್ತಾ ಇದ್ದೆ 1-2-3 ಇಯರ್ಸ್ ಬಿಫೋರು. ಅದು ಕೆಲವರಿಗೆ ವರ್ಕ್ ಆಗುತ್ತೆ, ಕೆಲವರಿಗೆ ವರ್ಕ್ ಆಗೋಲ್ಲ. ಬಟ್ ನನಗದು ಅಷ್ಟೊಂದೇನು ಎಫೆಕ್ಟ್ ಅನ್ನಿಸ್ತಾ ಇದ್ದಿದ್ದಿಲ್ಲ. ಏನಂದರೆ ಫ್ರೆಂಡ್ಸ್, ನಾವು ನಮ್ಮ ಲೈಫ್ ಸ್ಟೈಲ್ ಹೇಗೆ ಲೀಡ್ ಮಾಡ್ತಿದ್ದೀವಿ, ನಮ್ಮ ಹೆರಿಡಿಟಿ ಯಾವ ಥರ ಇದೆ, ಅದ್ರ ಮೇಲೆ ನಮ್ಮ ಹೇರ್ ಗ್ರೋತ್ ಇರುತ್ತೆ. ಅದ್ರ ಜೊತೆಗೆ ನಾವೇನು ಕನ್ಸ್ಯೂಮ್ ಮಾಡ್ತೀವಿ ಊಟಕ್ಕೆ, ಎಕ್ಸ್ಟರ್ನಲ್ಲಿ ನಾವೇನು ಅಪ್ಲೈ ಮಾಡ್ತೀವಿ ಅದೊಂದು ಪಾರ್ಟ್ ಇದ್ದರೆ, ಇಂಟರ್ನಲ್ಲಿ ನಾವೇನು ತೊಗೊಳ್ತೀವಿ, ಕನ್ಸ್ಯೂಮ್ ಮಾಡ್ತೀವಿ ನಮ್ಮ ಬಾಡಿಗೆ ಅನ್ನೋದನ್ನ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾವೇನು ಮಾಡಬೇಕು ಅಂದರೆ, ಒಳ್ಳೆ ಫುಡ್ನ ಕನ್ಸ್ಯೂಮ್ ಮಾಡಬೇಕು. ಜೊತೆಗೆ ನೀರಿನ ಕ್ವಾಂಟಿಟಿ ಇರುವಂಥದ್ದು ಎಲ್ಲ ಐಟಮ್, ಫೈಬರ್ ಕಂಟೆಂಟ್ ಇರುವಂಥ ಐಟಮ್ಸ್ನ ನಾವು ಪ್ರಾಡಕ್ಟ್ಸ್ನ ನಾವು ಕನ್ಸ್ಯೂಮ್ ಮಾಡಬೇಕಾಗುತ್ತೆ. ಅದ್ರ ಜೊತೆಗೆ ಪ್ರೋಟೀನ್ ಕೂಡ ಹೆಲ್ಪ್ಫುಲ್ ಆಗುತ್ತೆ ನಮ್ಮ ಹೇರ್ಸಿಗೆ. ಸೊ ಪ್ರೋಟೀನ್ ಇರುವಂಥದ್ದು ಫುಡ್ಗಳನ್ನು ನಾವು ಕನ್ಸ್ಯೂಮ್ ಮಾಡಬೇಕಾಗುತ್ತೆ. ಇಷ್ಟು ನಾನು ಅಂದ್ಕೊಂಡಿರೋದು. ಸೊ ನಾನೇನು ಮಾಡ್ತೀನಿ, ಅದಕ್ಕೆ ಕೊಕೊನಟ್ ಆಯಿಲ್, ನಾರ್ಮಲಾಗಿ ಕೊಕೊನಟ್ ಆಯಿಲ್ ಅಂಗಡಿಯಲ್ಲಿ ಏನು ಸಿಗುತ್ತೆ ಅದನ್ನೇ ನಾನು ಅಪ್ಲೈ ಮಾಡೋದು. ಅದಕ್ಕೇನು ಮಿಕ್ಸಿಂಗ್ ಮಾಡ್ಕೊಳ್ಳಲ್ಲ. ಅಪಾರ್ಟ್ ಫ್ರಾಮ್ ದ್ಯಾಟ್ ನಾನೇನು ಮಾಡ್ತೀನಿ ಅಂದರೆ, 20 ಡೇಸ್ to 25 ಡೇಸ್ ಆದಮೇಲೆ ನಾನು ಮೆಹಂದಿನ ಹಚ್ಕೊಳ್ತೀನಿ. ಅದಕ್ಕೆ ನಾನು ಏನೇನೆಲ್ಲ ಮಿಕ್ಸ್ ಮಾಡ್ತೀನಿ ಅಂತ ಅದರದ್ದು ಇನ್ನೊಂದು ವೀಡಿಯೋನಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಇಫ್ ಇನ್ ಕೇಸ್ ನಾನು ಹಚ್ಕೊಳ್ಳುವಾಗ ಅದನ್ನು ಒಂದು ವೀಡಿಯೋ ಮಾಡಿಬಿಟ್ಟು ನೀವು ಶೂಟ್ ಮಾಡಿ ನಿಮಗೆ ಅಪ್ಲೋಡ್ ಮಾಡ್ತೀನಿ, ತೋರಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್, ನಾವು ಕೂಡ ಸ್ವಲ್ಪ ಕರಿನ ಎಲ್ಲ ಆಗಿಬಿಡೋಣ. ಏನಿಲ್ಲ, ಸುಮ್ಮನೆ ಮನೇಲಿ ಇರುವಂಥ ರೆಮಿಡೀಸ್ನ ಯೂಸ್ ಮಾಡ್ಕೊಂಬಿಟ್ಟು ಸೂಪರ್ ಡೂಪರ್ ಆಗಿ ಫೇಸ್ನ ಪ್ಯಾಕ್ ರೆಡಿ ಮಾಡ್ಕೊತಾ ಇದ್ದೀನಿ. ಅಂತ ಏನು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಏನಿಲ್ಲ ಫ್ರೆಂಡ್ಸ್, ಬನ್ನಿ ಹೇಳ್ತೀನಿ. ಏನಿಲ್ಲ, ಆರೆಂಜ್ ಪೀಲ್ ಇರುತ್ತಲ್ವ, ಅಂದರೆ ಆರೆಂಜ್ ತಿಂದ್ಬಿಟ್ಟು ನಾವು ಅದ್ರ ಸಿಪ್ಪೆನ ಬಿಸಾಕ್ಬಿಡ್ತೀವಲ್ವ, ಅದನ್ನೇ ಬಿಸಿಲಲ್ಲಿ ಡ್ರೈ ಮಾಡ್ಕೊಂಬಿಟ್ಟು ಅದರಿಂದ ಪೌಡ್ರನ್ನ ಮಾಡ್ಕೊಂಡಿದ್ದೀನಿ. ನಂತರ ಮಸೂರು ದಾಲ್ನ ಅದನ್ನು ಕೂಡ ಮಿಕ್ಸರಲ್ಲಿ ಹಾಕ್ಬಿಟ್ಟು ಅದನ್ನು ಕೂಡ ಫೈನ್ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಈ ಬರೀ ಮಸೂರು ದಾಲ್ನ ಸ್ಕ್ರಬ್ಗೆ ಯೂಸ್ ಮಾಡ್ಕೋಬೋದು, ಬಟ್ ಆರೆಂಜ್ ಪೀಲ್ನ ಯೂಸ್ ಮಾಡೋದ್ರಿಂದ ವಿಟಮಿನ್ ಸಿ ಕೂಡ ಸಿಗುತ್ತೆ. ಹಾಗಾಗಿ ಅದ್ರ ಜೊತೆಗೆ ಚೆನ್ನಾಗಿ ಫ್ಲೇವರ್ ಇರುತ್ತೆ. ಇದ್ರ ಘಮ ತುಂಬ ಅಂದರೆ ಸ್ಮೆಲ್ ತುಂಬ
ತುಂಬ ಚೆನ್ನಾಗಿ ಬರುತ್ತೆ ಇದ್ರದ್ದು. ಒಂದ್ಸತಿ ಟ್ರೈ ಮಾಡಿ ನೋಡಿ, ಆಮೇಲೆ ನನಗೆ ಕಮೆಂಟ್ ಮಾಡಿ ಹೇಗಿದೆ ಅಂತ. ಇದನ್ನು ಎರಡು ಹಾಲಲ್ಲಿ ಮಿಕ್ಸ್ ಮಾಡ್ಕೊಂಬಿಟ್ಟು 1-2 ಸ್ಪೂನ್ ಹಾಲು ಯೂಸ್ ಮಾಡ್ಕೋಬೇಕು. ಇಲ್ಲಿದ್ರೆ ಜೇನುತುಪ್ಪ ಕೂಡ ಯೂಸ್ ಮಾಡ್ಕೋಬೋದು, ನಿಮ್ಮ ಸ್ಕಿನ್ ಹೆಂಗೆ ಸೂಟ್ ಆಗುತ್ತೆ ಆ ರೀತಿ. ಇದನ್ನು ಯೂಸ್ ಮಾಡಿಕೊಂಡು ನೀಟಾಗಿ ಎಲ್ಲ ಕಡೆ ಸ್ಕ್ರಬ್ ಮಾಡ್ಕೊಂಬಿಡಬೇಕು. ಹಾಗಾಗಿ ಇದರಿಂದ ಡೆಡ್ ಸ್ಕಿನ್ ಏನಿರುತ್ತಲ್ವ ಅದು ಕೂಡ ರಿಮೂವ್ ಆಗಿಬಿಡುತ್ತೆ. ಚೆನ್ನಾಗಿ ಎಲ್ಲ ಕಡೆನೂ ಸರ್ಕ್ಯುಲರ್ ಮೋಷನಲ್ಲಿ ರಬ್ ಮಾಡ್ಕೊಂಬಿಟ್ಟು ನಂತರ ಇದನ್ನು ಫೇಸ್ ವಾಶ್ ಮಾಡ್ಕೋಬೇಕಾಗತ್ತೆ. ಫೇಸ್ ವಾಶ್ ಮಾಡ್ಕೊಂಬಿಟ್ಟು ಅದರ ನಂತರ ನೆಕ್ಸ್ಟ್ ನಾವು ಫೇಸ್ ಪ್ಯಾಕ್ನ ರೆಡಿ ಮಾಡ್ಕೋಬೇಕು. ಯೂಶ್ವಲಿ ಏನು ಗೊತ್ತಾ, ಫಸ್ಟು ಫೇಸೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಬಿಟ್ಟು ನಂತರ ಸ್ಕ್ರಬ್ ಮಾಡಿಕೊಂಡು ನಂತರ ಫೇಸ್ ಪ್ಯಾಕ್ ಹಾಕ್ಕೋಬೇಕಾಗತ್ತೆ. ಇಲ್ಲಿ ನೋಡಿ ನಾನು ಇದನ್ನು ಬಾತ್ರೂಮ್ನಲ್ಲಿ ಇಟ್ಕೊಂಡ್ಬಿಟ್ಟಿರ್ತೀನಿ ಫೇಸ್ ವಾಶ್ ಮಾಡ್ಕೊಳ್ಳೋಕ್ಕೆ, ನಾವು ಸೋಪ್ ಯೂಸ್ ಮಾಡಲ್ಲ. ಇಲ್ಲಿ ಬಂದುಬಿಟ್ಟು ನಾನು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಫ್ರೆಂಡ್ಸ್. ಅಕ್ಕಿ ಹಿಟ್ಟಿಗೆ 1-2 ಸ್ಪೂನಷ್ಟು ಮೊಸರು ಹಾಕ್ಕೊಂಡಿದ್ದೀನಿ, ಹಾಗೆ ರೋಸ್ ವಾಟರ್ ಕೂಡ ಹಾಕ್ಕೊಂಡಿದ್ದೀನಿ. ಇದನ್ನ ಎಲ್ಲ ಮಿಕ್ಸ್ ಮಾಡ್ಕೊಂಬಿಟ್ಟು ನೀಟಾಗಿ ಫೈನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಇದನ್ನು ಫೇಸ್ ಪ್ಯಾಕಾಗಿ ರೆಡಿ ಮಾಡ್ಕೋತಾ ಇದ್ದೀನಿ. ಇದನ್ನು ನೀಟಾಗಿ ಫೇಸಿಗೆ ಅಪ್ಲೈ ಮಾಡ್ಕೋಬೇಕು. ಏನಂದರೆ ಫ್ರೆಂಡ್ಸ್, ಯಾವಾಗಲೂ ನಾವು ವಾರಕ್ಕೆ 1 ಸತಿನಾದರೂ ಅಥವಾ 2 ಸತಿನಾದರೂ ಫೇಸ್ ಪ್ಯಾಕ್ ಹಾಕೋಬೇಕಾಗತ್ತೆ. ಸ್ಕ್ರಬ್ಬಿಂಗ್ ಮಾತ್ರ ವಾರಕ್ಕೆ 1 ಸತಿ ಮಾಡಿದರೆ ಸಾಕು, ಇಲ್ದಿದ್ರೆ ಸ್ಕಿನ್ ಎಲ್ಲ ಸ್ವಲ್ಪ ಲೂಸನ್ ಆಗಿಬಿಡುತ್ತೆ. ಹಾಗಾಗಿ ಈ ಸ್ಕ್ರಬ್ಬಿಂಗ್ ಮತ್ತು ಫೇಸ್ ಪ್ಯಾಕ್ ಮಾಡೋದ್ರಿಂದ ಸ್ಕಿನ್ ಟೈಟು ಕೂಡ ಆಗುತ್ತೆ. ಸ್ಟೀಮ್ ಕೂಡ ಮಾಡ್ಕೋಬೋದು. ನಾನು ಸ್ಟೀಮ್ ಮಾಡ್ಕೊಳ್ಳಿಲ್ಲ, ಯಾಕಂದರೆ ನನಗೆ ಬೇರೆ ಕೆಲಸ ಇತ್ತು, ಹಾಗಾಗಿ ಮಾಡ್ಕೊಳ್ಳಿಲ್ಲ ನಾನು. A few moments later. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ರೀ ನಿಮಗೂ ಹಚ್ತೇನೆ ಬರ್ರಿ. ಹಚ್ಕೊಡಿ ಪ್ಲೀಸ್ ಪ್ಲೀಸ್. ಚೆನ್ನಾಗಿ ಕಾಣಿಸ್ತೀರಾ? ಚೆನ್ನಾಗಿದೆ ನಾನು. ಅಲ್ಲ, ಚೆನ್ನಾಗಿ ಕಾಣಿಸ್ತೀರಾ? ಚೆನ್ನಾಗಿದ್ದೀರಾ? ಇನ್ನೂ ಸ್ವಲ್ಪ ಚೆನ್ನಾಗಿ ಕಾಣಿಸ್ತೀರಾ ಅಂತ. ಇಷ್ಟ ಸಾಕು. ಇನ್ನೂ ಸತಿ ಮದುವೆ ಆಯ್ತು, ಮಕ್ಕಳು ದೊಡ್ಡವರು, ಇನ್ನು ಯಾಕೆ ಮತ್ತೆ ಸ್ವಲ್ಪ ಹಚ್ತೀನಿ, ಚೆನ್ನಾಗಿ ಕಾಣಿಸ್ತೀರಾ ಅಷ್ಟೇ. ಫೇಸ್ ವಾಶ್ ಮಾಡಿದ ನಂತರ ಅಂತೂ ಫೇಸು ತುಂಬ ಮುಗ್ಲಿ ಮೂಶಾಗಿತ್ತು, ಹಾಗೇ ಸಾಫ್ಟ್ ಕೂಡ ಆಗಿತ್ತು. ಬನ್ನಿ ಇವಾಗ ರಾತ್ರಿ ಊಟಕ್ಕೆ ನಾನು ಬೇಳೆ ಮಾಡ್ತಾಯಿದ್ದೆ, ಅಂದರೆ ಪಪ್ಪು ಅಂತಾರಲ್ವ ಅದನ್ನು ಮಾಡ್ತಾಯಿದ್ದೆ. ಇಲ್ಲಿ ಮಸೂರು ದಾಲ್ ತೊಗೊಂಡಿದ್ದೀನಿ. ತೊಗರಿಬೇಳೆ ತೊಗೊಳ್ಳಲ್ಲ ಫ್ರೆಂಡ್ಸ್, ನಮಗೆ ಅಸಿಡಿಟಿ ಆಗಿಬಿಡುತ್ತೆ, ಹಾಗಾಗಿ ನಾನು ತೊಗರಿಬೇಳೆ ಯೂಸ್ ಮಾಡಲ್ಲ, ಮಸೂರು ದಾಲೇ ಯೂಸ್ ಮಾಡೋದು. ಇದರಿಂದ ಸ್ವಲ್ಪ ಅಸಿಡಿಟಿ ಕಮ್ಮಿ ಆಗೋದು, ಅಂದರೆ ಆಗೋದಿಲ್ಲ ನನಗೆ ಯೂಶ್ವಲಿ, ಅದಕ್ಕೆ ನಾನು ಮಸೂರು ದಾಲೇ ತೊಗೊಳ್ತಿದ್ದೀನಿ. ಇಲ್ಲಿ 1 ಕಟ್ಟಷ್ಟು ಪೂರ ಪಾಲಕ್ ಸೊಪ್ಪನ್ನ ತೊಳೆದ್ಬಿಟ್ಟು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಈರುಳ್ಳಿ ಸೊಪ್ಪು, ಟೊಮೆಟೊ ಮತ್ತು ಆಲೂಗಡ್ಡೆ ಇದನ್ನೆಲ್ಲ ಅಂದಾಜು ಮೇಲೆ ಹಾಕ್ಕೊಂಡಿರ್ತೀನಿ ಫ್ರೆಂಡ್ಸ್. ನಿಮ್ಮ ಮನೇಲಿ ಹೇಗೆ ಎಷ್ಟೆಷ್ಟು ಪ್ರಮಾಣದಲ್ಲಿ ಯೂಸ್ ಮಾಡ್ತೀರಾ ಅದನ್ನು ನೋಡ್ಕೊಂಬಿಟ್ಟು ಹಾಕ್ಕೊಳ್ಳಿ. ಆಮೇಲೆ ಸಾಂಬಾರು ಪುಡಿ, ಉಪ್ಪು, ಅಚ್ಕಾರದ ಪುಡಿ, ಅರಿಶಿನ ಪುಡಿ, ಆಮೇಲೆ ಒಂದು ಲಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ಹಾಕ್ಕೊಂಬಿಟ್ಟು ನೀರು ಹಾಕ್ಕೊಳ್ತೀನಿ. ಬೇಳೆ ಮುಳುಗುವಷ್ಟು ನೀರು ಹಾಕ್ಕೊಂಡ್ರೆ ಸಾಕು. ಇದನ್ನು ಒಂದು 3-4 ಸೀಟಿ ಹೊಡ್ಸ್ಕೊಂಡ್ಬಿಟ್ರೆ ಇದು ತುಂಬ ಮೆತ್ತಗಾಗಿರುತ್ತೆ. ಇದನ್ನು ಮತ್ತೆ ಮಸಿಯೋ ಕೋಲದಿಂದ ನೀಟಾಗಿ ಮಸ್ಕೊಂಡ್ಬಿಡ್ಬೇಕಾಗುತ್ತೆ. ಮಸ್ಕೊಂಡ ನಂತರ ಇದಕ್ಕೆ ನಾವೇನು ಮಾಡಬೇಕು, ಒಗ್ಗರಣೆ ಕೊಡಬೇಕು. ಬೆಳ್ಳುಳ್ಳಿ, ಸಾಸಿವೆ, ಜೀರಿಗೆ, ಇಂಗು, ಕರಿಬೇವಿದ್ದಿಲ್ಲ, ಹಾಗಾಗಿ ಅದನ್ನು ಹಾಕ್ಕೊಳ್ಳಿಲ್ಲ. ಕೊತ್ತಂಬರಿ ಸೊಪ್ಪಿತ್ತು, ಅದನ್ನು ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ. ಇದನ್ನು ಈ ಥರ ಹಾಕ್ಕೊಂಬಿಟ್ಟು ಒಗ್ಗರಣೆಲ್ಲೇ ಹಾಕ್ಕೊಂಡು ಬಾಡಿಸ್ಕೊಂಡ್ಬಿಡ್ಬೇಕಾಗತ್ತೆ. ಬಾಡಿಸ್ಕೊಂಡು ನಾವು ಬೇಕಿದ್ದರೆ ಮೇಲೆ ಬಿಸಿನೀರು ಹಾಕ್ಕೋಬೇಕು ಫ್ರೆಂಡ್ಸ್. ನಿಮ್ಗೆ ಎಷ್ಟು ತೆಳು ಬೇಕೋ ಅಷ್ಟು ತೆಳುನ ಹಾಕ್ಕೊಂಬಿಟ್ಟು ದಾಲು ರೆಡಿ ಆಗಿಬಿಡುತ್ತೆ. ಇದು ಬಿಸಿ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಇದನ್ನು ಟ್ರೈ ಮಾಡಿ. कगलमन ने घास से क्या कहा और घास ने क्या जवाब दिया? कगनमल ने घास से कहा कि घास घास तुम मुझे घास दो, घास खाकर गाय दूध देगी, दूध पीकर कुत्ता हिरण के साथ लड़ाई करेगी, उससे सिंग टूटकर मैं मिट्टी खोदूंगा, उससे गड्ढा बनेगा, गड्ढे के अंदर पानी भरकर मैं मेरा मुंह धोकर मीठे मीठे गुलगुले खाऊंगा. और इस बार घास ने कहा कि तुम हंसियाली ला और मुझे काट कर ले जा. और हिरण ने कहा मैं छल्ले के साथ मटका कर खेलूँगा.
ಯುವರ್ ಔಟರ್ ಬ್ಯೂಟಿ ವಿಲ್ ಕ್ಯಾಪ್ಚರ್ ದ ಐಸ್ ಆ್ಯಂಡ್ ಯುವರ್ ಇನ್ನರ್ ಬ್ಯೂಟಿ ವಿಲ್ ಕ್ಯಾಪ್ಚರ್ ದ ಹಾರ್ಟ್ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ಎಲ್ಲರೂ ಚೆನ್ನಾಗಿರಿ, ಖುಷಿಯಾಗಿರಿ. ನಿಮ್ಮ ಜೊತೆಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್ ಆಲ್.